ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ನಾಟಕ ಕಾರ್ಸ್. ಅವೆಲ್ಲರೂ ನೋಡ್ಕೋಬೋದು. ಇವತ್ತು ನಮ್ಮ ಶಾಪ್ಗೆ ಮತ್ತೊಂದು ಬೇಸಿಕ್ ಕ್ರೆಟಾ ವೆಹಿಕಲ್ ಬಂದಿದೆ. ಇದೆಲ್ಲ ನೋಡ್ಕೋಬೋದು ನೀವೆಲ್ಲರೂ. ಇದು ಬೇಸಿಕ್ ಕ್ರೆಟಾ ವೆಹಿಕಲ್. ಇದರಲ್ಲಿ ನಿಮಗೆ ಸೀಟ್ ಕವರ್ಸ್ ಬರಲ್ಲ, ಮತ್ತು ಆಮ್ರೆ ಸ್ಟೇರಿಂಗ್ ಕವರ್, ಸ್ಟೇರಿಂಗ್ ಬಟನ್ಸ್, ಸಿಸ್ಟಮ್ ಕೂಡ ಇರಲ್ಲ, ಫುಲ್ ಎಂಟಿ ಇರುತ್ತೆ. ಹಿಂದೆ ಕೂಡ ನೋಡ್ಕೋಬೋದು. ಕಂಪ್ಲೀಟ್ ಬೇಸಿಕ್ ವೆಹಿಕಲ್ ಇದು. ಇದಕ್ಕೆ ಕ್ರೋಮ್ ಐಟಮ್ಸ್ ಏನೂ ಬರೋದಿಲ್ಲ, ಮತ್ತು ಅಲಾವಿಲ್ಸ್ ಕೂಡ ಬರಲ್ಲ ಇದಕ್ಕೆ. ಇದನ್ನು ಬೇಸಿಂದ ಟಾಪ್ ಎಂಡ್ಗೆ ಕನ್ವರ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ತಾವೆಲ್ಲರೂ ನೋಡ್ಕೋಬೋದು. ಈಗ ಕೆಲಸ ಸ್ಟಾರ್ಟ್ ಆಗಿದೆ. ವೆಹಿಕಲ್ದು ಕಂಪ್ಲೀಟ್ ಬಿಚ್ತಾ ಇದ್ದೀವಿ, ಸಿಸ್ಟಮ್ ಕೂಡ ಬಿಚ್ತಾ ಇದ್ದೀವಿ, ಮತ್ತು ವೈರಿಂಗು ನಿಮ್ಗೆ ಒಂಚೂರು ಕಾಣೋದಿಲ್ಲ. ಅವೆಲ್ಲ ಪ್ರತಿಯೊಂದು ರೂಫಿಂದ ಒಳಗಡೆಯಿಂದನೇ ವೈರಿಂಗ್ ಇರುತ್ತೆ. ಎಲ್ಲ ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ. ಸಾಕೆಟ್ ಟು ಸಾಕೆಟ್ ವೈರಿಂಗ್ಸ್ ಇರುತ್ತೆ. ಈಗ ಕೆಲಸನ ಸ್ಟಾರ್ಟ್ ಆಗಿದೆ. ತಾವೆಲ್ಲರೂ ನೋಡ್ಕೋಬೋದು ಹೇಗಿದೆ ಅಂತ ಕೆಲಸನ. ಸೊ ತಾವೆಲ್ಲರೂ ನೋಡ್ಕೋಬೋದು. ಸಿಸ್ಟಮ್ ಎಲ್ಲ ಇನ್ಸ್ಟಾಲ್ ಆಗ್ತಾಯಿದೆ, ಮತ್ತು ಪ್ಯಾಕಿಂಗ್ ನಡೀತಾ ಇದೆ. ಇಲ್ಲ ಏನೇನು ಬಿಚ್ಚಿದ್ವಿ ಅದನ್ನು ಪ್ಯಾಕ್ ಮಾಡ್ತಾಯಿದ್ದೀವಿ. ಅಲ್ಲೋ ವೀಲ್ಸ್ಗೆ ಕೂಡ ನಾನು ಬಿಚ್ಚಿದ್ದೀನಿ ಇಲ್ಲೇ ವೀಲ್ಸ್ನ. ಮತ್ತು ಇದು 360ಗೆ ಗಾಡಿನ ಕ್ಯಾಲಿಬ್ರೇಷನ್ ಓಪನ್ ಸ್ಪೇಸ್ಗೆ ತೊಗೊಂಬಂದಿದ್ದೀನಿ. ಇದು ಕ್ಯಾಲಿಬ್ರೇಷನ್ ಅಂದರೆ ಫ್ರಂಟು ಬ್ಯಾಕು ಮ್ಯಾಟ್ ಹಾಕಿಬಿಟ್ಟು ಕ್ಯಾಮ್ರಾನ ಅಡ್ಜಸ್ಟ್ ಮಾಡೋಕ್ಕೆ ಕ್ಯಾಲಿಬ್ರೇಷನ್ನ ಮಾಡ್ತೀವಿ. ಅಲ್ಲೋ ವೀಲ್ಸ್ ನೋಡ್ಕೋಬೋದು, ಆಗಲೇ ಫಿಟ್ಟಿಂಗ್ ಆಗಿಬಿಟ್ಟಿದೆ. ತಾವೆಲ್ಲರಿಗೆ ಈಗ ನಾನು ಒಳಗಡೆ ಇಂಟೀರಿಯರ್ದು ತೋರಿಸ್ಕೊಡ್ತೀನಿ ಹೇಗೆ ಆಗಿದೆ ಅಂತ ಕೆಲಸ. ಅಲ್ಲೋ ವೀಲ್ಸು ಡೈಮಂಡ್ ಕಟ್ಟಿಂಗ್ ಅದು ಹಾಕಿರೋದು ಅಲ್ಲೋ ವೀಲ್ಸ್ ಇದಕ್ಕೆ. ಇದು ಹ್ಯಾಂಡಲ್ ಕ್ರೋಮ್ ಲೋವರ್ ಗರ್ನಿಷ್ ಕೂಡ ಇನ್ಸ್ಟಾಲ್ ಆಗಿದ್ದೀನಿ. ಒಳಗಡೆ ತಾವೆಲ್ಲರೂ ನೋಡ್ಕೋಬೋದು. ಸ್ಟೇರಿಂಗ್ ಕವರ್ ಮತ್ತು ಬಟನ್ಸ್ ಬರುತ್ತೆ. ಇದು ಬಂದುಬಿಟ್ಟು ಸೀಟ್ ಕವರ್ಸು. ಇಂಟೀರಿಯರ್ನ ಮ್ಯಾಚ್ ಮಾಡಿಬಿಟ್ಟು ಲೈಟ್ ಗ್ರೇ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ರೆಡಿ ಮಾಡಿರೋದು, ವಿತ್ ಡಬಲ್ ಸ್ಟಿಚ್ ಮಾಡಿರೋದು. ತಾವೆಲ್ಲರೂ ನೋಡ್ಕೋಬೋದು. ಹಿಂದೆ ಕೂಡ ನೋಡ್ಕೋಬೋದು ಹೇಗಿದೆ ಫಿಟ್ಮೆಂಟ್ ಅಂತ. ಇಂಟೀರಿಯರ್ ಪ್ರಕಾರ ತುಂಬ ಚೆನ್ನಾಗಿರುತ್ತೆ. ಮತ್ತು ಸೀಟ್ ಕವರ್ಸ್ ನಿಮಗೆ ವಾಷೇಬಲ್ ಇರುತ್ತೆ. ಕೆಳಗಡೆ ಲ್ಯಾಮಿನೇಷನ್ ಕೂಡ ಮಾಡಿದ್ದೀನಿ. ಇದು ಲೆದರ್ ಮ್ಯಾಟ್ ಎಲ್ಲ ಪ್ರೀಮಿಯಮ್ ಮ್ಯಾಟ್. ಇದು ಸ್ಕಫ್ ಪ್ಲೇಟ್ ಅಂತ, ಕ್ರೆಟಾ ಅಂತ ಹೆಸರು, ಪೇಂಟ್ ಪ್ರೊಟೆಕ್ಟ್ ಮಾಡೋಕ್ಕೆ. ಸೊ ಫ್ರೆಂಡ್ಸ್, ನೋಡ್ಬೋದು ಹೇಗಿದೆ ಅಂತ. ಇದು ಮೇಲೆ ರೂಫ್ ರೈಸ್ ABS ಫಿಟ್ಟಿಂಗ್, ಅದು ವೆಹಿಕಲ್ ಕಾಂಬಿನೇಷನಿಂದ ಹಾಕಿರೋದು. ಈಗ ನಿಮಗೆ ಒಳಗಡೆ ತೋರಿಸ್ತೀನಿ, ತಾವೆಲ್ಲರೂ ನೋಡ್ಕೋಬೋದು. ಫಸ್ಟ್ ಆಫ್ ಆಲ್ ಫಿಟ್ಮೆಂಟ್ ನೋಡಿ ಹೇಗಿದೆ ಅಂತ. 360 ಸಿಸ್ಟಮ್ ಇದರಲ್ಲಿ ನಾನು ಇನ್ಸ್ಟಾಲ್ ಮಾಡಿರೋದು. ಪ್ರತಿಯೊಂದು ಸಿಸ್ಟಮ್ದು ಕೂಡ ನಿಮಗೆ ಫೀಚರ್ಸ್ ತೋರಿಸ್ತೀನಿ. ಮೇನ್ ಮೆನ್ಯೂ ಇದರಲ್ಲಿ ನಿಮಗೆ ಯೂಟ್ಯೂಬ್, ಮ್ಯಾಪು, A to Z ಅಪ್ಲಿಕೇಶನ್, ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ಎಲ್ಲ ಬಂದುಬಿಡುತ್ತೆ. ಮತ್ತು ನಿಮಗೆ ವೈರ್ಲೆಸ್ ಆಟೋ 100 ಕಾರ್ಪೊರೇಟರ್ ಕೂಡ ಸಿಕ್ಬಿಡುತ್ತೆ ನಿಮಗೆ ಇದರಲ್ಲಿ. ಮತ್ತು ಇದರಲ್ಲಿ DSP ಬೋರ್ಡ್ ಇರುತ್ತೆ. ಸೌಂಡನ್ನ ನೀವು ಹೆಂಗೆ ಬೇಕೋ ಅದು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಔಟ್ಪುಟ್ ಜಾಸ್ತಿ ಕೂಡ ಮಾಡ್ಕೋಬೋದು. ಫಿಟ್ಮೆಂಟ್ ನೋಡ್ಕೋಬೋದು ಹೇಗಿದೆ ಅಂತ. ಈ ಥರ ಬರುತ್ತೆ ಸಿಸ್ಟಮ್ ನಿಮಗೆ. ಈಗ ನೆಕ್ಸ್ಟ್ ನಿಮಗೆ 360ನ ತೋರಿಸ್ಕೊಡ್ತೀನಿ. 360 ಹೇಗೆ ವರ್ಕ್ ಆಗುತ್ತೆ ಅಂತ. 360 ಅಪ್ಲಿಕೇಶನ್ ಹತ್ರ ಓಪನ್ ಮಾಡ್ಕೊತೀರಾ. 2D ಮೋಡ್, 3D ಮೋಡ್ ಕೂಡ ನೀವು ನೋಡ್ಕೋಬೋದು. ಮತ್ತು ಇದು ಬಂದುಬಿಟ್ಟು ಫ್ರಂಟ್ ವ್ಯೂ, ಫ್ರಂಟ್ ಲೆಫ್ಟ್ ವ್ಯೂ, ಫ್ರಂಟ್ ರೈಟ್ ವ್ಯೂ, ಬ್ಯಾಕ್ ವ್ಯೂ, ಮತ್ತು ನಿಮಗೆ 360 ವ್ಯೂದು ವೆಹಿಕಲ್ದು ಕಂಪ್ಲೀಟ್ ಇದರಲ್ಲೇ ಬಂದುಬಿಡುತ್ತೆ. ಮತ್ತು ನೀವು ಲೆಫ್ಟ್ ಇಂಡಿಕೇಟರ್ ಹಾಕ್ತಾರೆ ಲೆಫ್ಟ್ ವ್ಯೂ, ರೈಟ್ ಇಂಡಿಕೇಟರ್ ಹಾಕಿದ್ರೆ ರೈಟ್ ವ್ಯೂ ಬಂದುಬಿಡುತ್ತೆ. ಇದು ಬಟನ್ಸ್ ಕೂಡ ಇರಲಿಲ್ಲ, ಅದು ಕೂಡ ಇನ್ಸ್ಟಾಲ್ ಮಾಡಿದ್ದೀವಿ. ತಾವೆಲ್ಲರೂ ನೋಡ್ಕೋಬೋದು ಹೇಗಿದೆ ಫಿನಿಶಿಂಗು, ಫಿಟ್ಟಿಂಗು. ಮತ್ತು ಅಟ್ ಲಾಸ್ಟ್ ಇದರಲ್ಲಿ ಹೆಡ್ಲೈಟ್ಸ್ನಲ್ಲಿ ಕಡಿಮೆ ವಾಟ್ಸ್ ಬಲ್ಪ್ ಇತ್ತು, ಅದನ್ನು ತೆಗೆದ್ಬಿಟ್ಟು ನಾನು LED ಬಲ್ಪ್ ಜೊತೆ ಕನ್ವರ್ಟ್ ಮಾಡಿದ್ದೀನಿ. 240 to 300 ವಾಟ್ಸ್ವರೆಗೂ LED ಕೂಡ ನಿಮ್ಗೆ ಹಾಕೋಬೋದು. ಪವರ್ ನೀವು ನೋಡ್ಕೋಬೋದು ಹೇಗಿದೆ ಅಂತ. ಬೋತ್ ಹೈ ಬೀಮ್, ಲೋ ಬೀಮ್ ಅದರಲ್ಲಿನೇ ಬರುತ್ತೆ. ಸೊ ಫ್ರೆಂಡ್ಸ್, ನಾನು ಕೆಲಸ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಹೇಗಿದೆ ಅಂತ. ಇದೇ ಥರ ನಿಮ್ಮ ವೆಹಿಕಲ್ಸ್ ಏನಾದರೂ ಬೇಸ್ ಟು ಟಾಪ್ನ ಕನ್ವರ್ಟ್ ಮಾಡ್ತೀರಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ. ಕೆಲಸ ಜೆನ್ಯೂನ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.